ನೋಡ್ತಾ ಇದ್ರ ನಮ್ಮ ಬಾಸ್ ಸಮಾಧಿಗೆ ಈಗ ಬಂದು ಈ ಜಾಗ ನೋಡ್ತಿದ್ದಂಗೆ ಹಳೇದೆಲ್ಲ ನೆನಪಾಗ್ಬಿಡುತ್ತೆ. ಸರ್ಕಾರ ಇದನ್ನು ಗಮನಕ್ಕೆ ತಂದು ಬೇಗ ಇದನ್ನು ಅನಾವರಣ ಮಾಡಿದ್ರೆ ಬಂದು ನೋಡೋರ್ಗೂ ಸ್ವಲ್ಪ ಖುಷಿ ಆಗುತ್ತೆ. ಯಾಕಂದರೆ ಇಷ್ಟು ನನ್ನ ಮನೆ ದೇವ್ರು ಹೆಂಗೋ ಅವನು ಹಂಗೆ ಅದೇ ಥರ ನನಗೆ. ಯಾಕೆ ಅಂದರೆ ನನಗೆ ಅರಮನೆಯಲ್ಲಿ ಕೆಲಸ ಸಿಗಬೇಕು ಅಂದರೆ ಅರ್ಜುನನೇ ಕಾರಣ. ಎಲ್ಲರಿಗೂ ನಮಸ್ತೆ. ನಾವಿವತ್ತು ಅರ್ಜುನನ 2ನೇ ವರ್ಷದ ಪುಣ್ಯ ಸ್ಮರಣೆಗೆ ಅವನು ಮಣ್ಣಾದಂಥ ಜಾಗಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಆ ಸುದ್ದಿನ ಹೇಳೋಕ್ಕೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕೆ ಅಂದರೆ 2 ವರ್ಷದ ಹಿಂದೆ ಇದೇ ಜಾಗದಲ್ಲಿ ನಮ್ಮ ಬಾಸು ಆ ಕ್ಷಣದಲ್ಲಿ ಇದ್ದರು ಅನ್ನೋದೇ ಕೇಳೋಕ್ಕೆ ಒಂದು ದುಃಖಕರವಾದ ಘಟನೆ ನಡೀತಾ ಹೋಯ್ತು. ನಮ್ಮ ಬಾಸ್ ಎಲ್ಲರ ಜೀವನ ಕಾಪಾಡಿ ತನ್ನ ಜೀವನ ಲೆಕ್ಕಿಸ್ದೆ ಓಡಾಡಿ ವೀರಮರಣ ಹೊಂದ್ತಾರೆ. ಆದರೆ ಏನು ದುಃಖಕರ ಸಂಗತಿ ಅಂದರೆ 2 ವರ್ಷ ಆದರೂ ಇನ್ನೂ ಅಲ್ಲಿ ಸರ್ಕಾರದಿಂದ ಹೇಳಿದ್ದು ಮಾತು ಇನ್ನೂ ನಡೆಸ್ಕೊಟ್ಟಿಲ್ಲ. ಇನ್ನೂ ಅಲ್ಲಿ ವ್ಯವಸ್ಥೆ ಇನ್ನೂ ತುಂಬ ಮಾಡಬೇಕು, ಇನ್ನೂ ಆಗಿಲ್ಲ. ಈಗ ನೀವು ನೋಡ್ತಾ ಇದ್ದೀರಾ, ರೋಡ್ ವ್ಯವಸ್ಥೆ ಇನ್ನೂ ಆಗಿಲ್ಲ. ಈಗೇನೋ ಮಳೆ ಬಂದಿಲ್ಲ, ಕಾರ್ ಮೇಲೆ ಹೋಗ್ತಾ ಇದೆ. ಆದರೆ ಮಳೆ ಬಂದರೆ ತುಂಬ ಕಷ್ಟ ಆಗುತ್ತೆ ಮೇಲೆ ಹೋಗೋದು. ನಾವು ಇದನ್ನು ಬೇರೆ ರೂಟಿಂದ ಮಾಡಿದ್ದಾರೆ. ಆದರೆ ಫಸ್ಟು ನಾವು ತೀರೋದಾಗ ಮತ್ತು ಅದು ಮೊದಲನೇ ವರ್ಷದ ಪುಣ್ಯ ಸ್ಮರಣೆಗೆ ಹೋಗಿದಾಗ ನಾವು ಬೇರೆ ರೂಟಲ್ಲಿ ಹೋಗಿದ್ದೋ. ಅದು ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ಆ ರೂಟುವೆ. ಆದರೆ ಇದುವೇ ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಆದರೆ ಏನಂದರೆ ಇವರು ಬೇಗನೆ ರೋಡನ್ನ ಮಾಡಿದ್ರೆ ಬರೋ ಜನರಿಗೆ ಸ್ವಲ್ಪ ಉತ್ತಮ ಆಗುತ್ತೆ. ಆದರೆ ಈಗ ಮಾಡಿರೋ ರೂಟು ಸ್ವಲ್ಪ ಹತ್ರ ಆಗುತ್ತೆ. ಏನಂದರೆ 1 ಕಿಲೋಮೀಟ್ರ್ ಆಗ್ಬೋದು. ಸ್ವಲ್ಪ ಅಪ್ಪಿದೆ. ಅಪ್ಪನ್ನು ದಾಟ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ನಮಗೆ ನಮ್ಮ ಬಾಸ್ ಜಾಗ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ, ತುಂಬ ಖುಷಿ ಆಯಿತು, ಇಷ್ಟು ಬೇಗ ಬಂದ್ವಾ ಅನ್ನಿಸ್ತಾ ಅಂತ. ಆದರೆ ಆ ಬೇರೆ ರೂಟಲ್ಲಿ ಆಗಿದ್ದರೆ ತುಂಬ ಕಷ್ಟ ಆಗಿರೋದು. ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಬಾಸ್ ಸಮಾಧಿಗೆ ಈಗ ಬಂದು ಆಗ ಬಂದಾಗ ಅಲ್ಲಿ ಜಾಗ ನೋಡ್ತಿದ್ದಂಗೆ ಹಳೇದೆಲ್ಲ ನೆನಪಾಗ್ಬಿಡುತ್ತೆ. ಅವತ್ತು ಬಾಸ್ ಇದ್ದಿದ್ದು, ಅಷ್ಟು ಜನ ಸೇರಿದ್ದು, ಅವತ್ತು ಫೈಟ್ ಆಗಿದ್ದ ಜಾಗ, ಅದೆಲ್ಲ ನೋಡಿದಾಗ ಮನಸ್ಸಿಗೆ ಸ್ವಲ್ಪ ತುಂಬ ನೋವಾಗುತ್ತೆ. ಆದರೆ 2 ವರ್ಷ ಆಗೋಯ್ತಲ್ಲಪ್ಪ, ಇಷ್ಟು ಬೇಗ ಬಂದೇ ಬಿಡ್ತಲ್ಲ 2 ವರ್ಷ. ಆದರೂ ಇನ್ನೂ ಬಾಸ್ತು ಪ್ರತಿಮೆ ಅನಾವರಣ ಆಗಿಲ್ಲ. ಅದು ಇನ್ನೂ ಮನಸ್ಸಿಗೆ ತುಂಬ ನೋವಿದೆ. ಆದಷ್ಟು ಬೇಗ ಸರ್ಕಾರ ಇದನ್ನು ಗಮನಕ್ಕೆ ತಂದು ಬೇಗ ಇದನ್ನು ಅನಾವರಣ ಮಾಡಿದ್ರೆ ಬಂದು ನೋಡೋರ್ಗೂ ಸ್ವಲ್ಪ ಖುಷಿ ಆಗುತ್ತೆ. ಯಾಕಂದರೆ ಎಷ್ಟು ದೂರ ಬಂದು ಆ ಪ್ರತಿಭೆನ ನೋಡದೆ ಹೋಗ್ಬಿಟ್ರೆ ಇನ್ನೂ ನೋವಿರುತ್ತೆ. ಯಾಕಂದರೆ ಇವರು ಅಷ್ಟು ದೂರ ಒಳಗಡೆ ಹಾಕಿರೋದೇ ಕಷ್ಟ. ಆ ಕಷ್ಟದಲ್ಲಿ ಎಲ್ಲರೂ ಆ ಕಷ್ಟನ ದಾಟಿ ಆ ಸಮಾಧಿಗೆ ಹೋಗಿ ಆ ಪ್ರತಿಮೆನ ನೋಡದೆ ಬಂದರೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ನಮ್ಮ ಅರ್ಜುನನ ಅಭಿಮಾನಿಗಳಿಂದ ನಾವು ಹೋಗಿ ಅವನಿಗೊಂದು ಒಂದು ಪುಟ್ಟ ಪೂಜೆ ಸಲ್ಲಿಸ್ತೋ, ಅದು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇದೆ. ನಮ್ಮ ಮೈಸೂರು ಅಭಿಮಾನಿಗಳಿಂದ ಮತ್ತು ಇನ್ನೂ ಹಲವಾರು ತುಮಕೂರು, ಬೆಂಗಳೂರು ಎಲ್ಲ ಕಡೆ ಭಾಗದಿಂದನೂ ಬಂದಿದ್ದರು ಅವತ್ತು ಅಭಿಮಾನಿಗಳು. ಅವ್ರು ತಂದಿರೋ ಹೂವು ಮತ್ತು ಕಾಯಿ ಅವನ್ನೆಲ್ಲ ಒಡೆದು ಅವನಿಗೆ ಅವ್ರ ಮನಸ್ಸಲ್ಲಿರೋ ಕೋರಿಕೆನ ಕೋರ್ಕೊಂಡು ಎಲ್ಲರೂ ಅವ್ರ ಮನಸ್ಸಿಂದ ಪೂಜೆ ಮಾಡಿದ್ರು. ಆದರೆ ಈಗ ಆ ಕವರ್ ತೆಗ್ದಿದ್ರೆ, ಇನಾಗ್ರೇಷನ್ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು, ಇನ್ನೂ ಅದ್ಧೂರಿಯಾಗಿ ಮಾಡ್ಬೋದಾಯಿತು ಅಂತ ನಮ್ಗನ್ನಿಸ್ತು. ಮತ್ತು ವೀಡಿಯೋದಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಅಲ್ಲಿ ವೈಟ್ ಶರ್ಟ್ ಹಾಕ್ಕೊಂಡು ನಮ್ಮ ಅರ್ಜುನ ಪ್ರತಿಮೆಗೆ ಹೂವು ಹಾಕ್ತಾರೋರು ಫಯಜ್ ಜನ. ಅವರು ಅರ್ಜುನನ ದೊಡ್ಡ ಅಭಿಮಾನಿ. ಯಾಕಂದರೆ ಅವರು ಚಿಕ್ಕ ವಯಸ್ಸಿಂದನೂ ಆನೆನ ನೋಡ್ಕೊ ಬಂದಿದ್ದಾರೆ. ನಾವು ಅದಕ್ಕೆ ಅವ್ರನ್ನ ಫೋನ್ ಮಾಡಿ ಕರೆದಿದ್ದೋ. ಆದರೆ ನಾನು ಇವಾಗ ಬರಲ್ಲ, ಇನಾಗ್ರೇಷನ್ಗೆ ಬರ್ತೀನಿ ಅಂದ್ಬಿಟ್ಟು ನಮಗಿಂತ ಮೊದಲೇ ಬಂದು ಅವರು ಆಗಲೇ ಸ್ವಾಮಿ ದರ್ಶನ ಪಡೆದಿದ್ರು. ಆಮೇಲೆಲ್ಲ ಹೋಗಿ ನಮ್ಗೆ ತಂದಿರೋ ಹೂವೆಲ್ಲ ಹಾಕಿ ನೋಡಿ ಅವರೇ ಹಾಕ್ತಾಯಿರೋದು. ಅವ್ರ ಕೈಲೇ ನೋಡಿ, ಯಾರ್ಯಾರ ಕೈಲಿ ಏನೇನು ಮಾಡಿಸ್ಕೋಬೇಕು ಅನ್ನೋ ಸೇವೆನ ಆ ಥರ ಸೇವೆ ಮಾಡಿಸ್ಕೊಂಡು ಹೂವೆಲ್ಲ ಹಾಕ್ಸ್ಕೊಂಡು ನಾವು ಇದೀವಲ್ಲಪ್ಪ ಈ ಕಾರ್ಯದಲ್ಲಿ ಅನ್ನೋದೇ ನಮ್ಮದು ಪುಣ್ಯ. ಎಲ್ಲ ಹೂವು ಹಾಕಿದ್ಮೇಲೆ ಪೂಜೆ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ದೋ. ಆಮೇಲೆ ಅಲ್ಲಿ ಬಂದಿರೋರು ನಮ್ಮ ಸ್ನೇಹಿತರು
ಎಲ್ಲ ಸೇರಿ ಒಟ್ಟಿಗೆ ಒಬ್ಬರಾದ್ಮೇಲೆ ಒಬ್ಬರು ಪೂಜೆ ಮಾಡ್ತಾ ಹೋದು. ನನ್ನ ಜೀವನದಲ್ಲಿ ಅರ್ಜುನನ ಪಾತ್ರ, ನನ್ನ ಮನೆ ದೇವ್ರು ಹೆಂಗೋ ಅವನು ಹಂಗೆ ಅದೇ ಥರ ನನಗೆ. ಯಾಕೆ ಅಂದರೆ ನನಗೆ ಅರಮನೆಯಲ್ಲಿ ಕೆಲಸ ಸಿಗಬೇಕು ಅಂದರೆ ಅರ್ಜುನನೇ ಕಾರಣ. ಅವನಿಂದನೇ ನನಗೆ ಕೆಲಸ ಸಿಕ್ಕಿದ್ದು. ಅದಕ್ಕೆ ನೀವು ಫಸ್ಟು ನೋಡಿದ್ರೇನೋ ತಮ್ಲೇನೋ ನನ್ನ ಪಾಲಿನ ದೇವಲೋಕದ ದೇವರು ಅಂತಲೇ ಬರೆದಿರೋದು. ಯಾಕಂದರೆ ಅವನಿಂದನೇ ನನಗೆ ಕೆಲಸ ಸಿಕ್ಕಿದ್ದು. ಸೊ ಆ ಕಾರಣದಿಂದ ಅವನು ನನಗೆ ನನ್ನ ಮನೆ ದೇವರು ಎಷ್ಟೋ ಮುಖ್ಯನೋ ಅದೇ ಥರ ನನ್ನ ಅರ್ಜುನನೂ ಸಹ ನನಗೆ ಅಷ್ಟೇ ಮುಖ್ಯ. ಆ ಕಾರಣಕ್ಕೋಸ್ಕರ ಅವನು ಯಾವ ಥರ ಅಂದರೆ ಅವನು ದೇವಲೋಕದ ದೇವರ ಥರನೇ ತುಂಬ ಜನಕ್ಕೆ. ಯಾಕಂದರೆ ಅವನಿಂದ ತುಂಬ ಜನ ಬದುಕಿದ್ದಾರೆ, ತುಂಬ ಜನ ಇನ್ನೂ ಬದುಕ್ತಿದ್ದಾರೆ, ತುಂಬ ಜನಕ್ಕೆ ಕೆಲಸ ಆಗಿದೆ, ನನಗೂ ಆಗಿದೆ. ಅದನ್ನು ಮನಸ್ಸು ತೃಪ್ತಿಯಿಂದ ಹೇಳ್ತೀವಿ ನಾವು. ಇದನ್ನು ಅವನ ಅಭಿಮಾನಿ ಯಾಕೆ ಆಗಿದ್ದೀವಿ ಅನ್ನೋದನ್ನ ನಾವಿದನ್ನು ವ್ಯಕ್ತಪಡಿಸ್ತಾ ಗೊತ್ತಾಗುತ್ತೆ ನಿಮಗೆ. ಆ ದೇವರು ನಮಗೆ ಅಂತಲೇ ಕೊಟ್ಟೋದು ಆನೆ ಅಂತ ಅನ್ನಿಸ್ತದೆ. ಈ ಥರ ಆನೆಗಳು ಇನ್ನು ಮುಂದೆ ಸಿಗೋದು ಇಲ್ಲ. ದೇವರು ಸಿಕ್ಕಾಪಟ್ಟೆ ಟೈಮ್ ತಗೊಂಡು ಮಾಡಿರೋ ಮೂರ್ತಿ ಇದು. ಈ ಮೂರ್ತಿ ಸಿಂಗಲ್ ಒಂದೇ, ಇನ್ನೆಲ್ಲೂ ಇಲ್ಲ, ಯಾವ ಕಾಡಲ್ಲೂ ಇಲ್ಲ. ಈ ಥರದ ದೊಡ್ಡ ಅಗಲದ ದೊಡ್ಡ ಎತ್ತರದ ಆನೆನ ನೋಡೋಕ್ಕೆ ಮುಂದೆ ಸಾಧ್ಯನೇ ಇಲ್ಲ. ಯಾಕೆ ಈ ಥರ ಆನೆಗಳು ಸಿಗಲ್ಲ ಅಂದರೆ ಇವೆಲ್ಲ ಕೆಡ್ಡ ಆಪ್ರೇಷನಲ್ಲಿ ಹಿಡ್ದಿರೋ ಆನೆಗಳು. ಯಾಕಂದರೆ ಇವಕ್ಕೆ ತುಂಬ ಶಕ್ತಿ, ಇಂಜೆಕ್ಷನಲ್ಲಿ ಹಿಡಿದ ಆನೆಗಳಿಗೂ ಶಕ್ತಿ ಇರುತ್ತೆ. ಆದರೆ ಆ ಶಕ್ತಿನ ರಿಕವರಿ ಮಾಡೋದು ತುಂಬ ಲೇಟ್ ಆಗುತ್ತೆ. ಆದರೆ ಇವೆಲ್ಲ ಗುಂಡಿಗೆ ಬಿದ್ದಿರೋ ಆನೆಗಳು. ಗುಂಡಿಗೆ ಬಿದ್ದಿರೋ ಆನೆಗಳಲ್ಲಿ ಸಿಕ್ಕಾಪಟ್ಟೆ ಶಕ್ತಿ ಇರುತ್ತೆ. ಆ ಥರ ಶಕ್ತಿ ಈಗಿರೋ ಡಾಟ್ ಮಾಡೋ ಆನೆಗಳಿಗಿಲ್ಲ ಅಂತ ನಾನು ಹೇಳ್ತೀನಿ. ಆದರೆ ಈ ಥರ ಆ ಪವರ್ಫುಲ್ ಈ 60 ವರ್ಷದಲ್ಲೂ ಇಷ್ಟು ಶಕ್ತಿಶಾಲಿಯಾಗಿದ್ದಾವಲ್ಲ, ಅಪ್ಪಪ್ಪ ಅದು ಹೇಳೋಕ್ಕೆ ನಮಗೆ ಖುಷಿ ಅನಿಸುತ್ತೆ. ಆಮೇಲೆ ಮತ್ತೊಂದು ಹೇಳಬೇಕು ಅಂದರೆ ಎಸ್ಲೂರು ಭಾಗದ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಬಂದು ಅಲ್ಲಿ ಏನಿದೆ ಏನಿಲ್ಲ, ಜನ ಬರ್ತಾರೆ, ಅವ್ರಿಗೇನು ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡಿದರು. ಏನಂದರೆ ಒಂದು ಕುಡಿಯೋ ನೀರು ಮತ್ತು ಅಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಮಾಡಿದರು, ಆದರೆ ತಾತ್ಕಾಲಿಕವಾಗಿ ಮಾಡಿದರು. ಆದರೆ ಅದು ಪರ್ಮನೆಂಟಾಗಿ ಇನ್ನೂ ಏನೂ ಮಾಡಿಲ್ಲ. ಒಂದು ಬಾತ್ರೂಮು, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇದು ಮಾಡಿದ್ರೆ ಎಮರ್ಜೆನ್ಸಿ ಏನಾರ ಬೇಕು ಅಂದರೆ ಅದು ನೀರೇ, ಅದು ಮುಖ್ಯ ಆಗುತ್ತೆ. ಅದು ಪರ್ಮನೆಂಟಾಗಿ, ಯಾಕಂದರೆ ಅಲ್ಲಿ ಡ್ಯೂಟಿ ಮಾಡೋರಿಗೂ ಸಹ ಅದು ಉಪಯೋಗ ಆಗುತ್ತೆ ಅವ್ರು ಮಾಡಿದ್ರೆ. ಮತ್ತು ಅಲ್ಲಿ ಡ್ಯೂಟಿ ಮಾಡೋರಿಗೆ ಒಂದು ಟೆಂಟ್ ಮುಖಾಂತರ ಹಾಕ್ಕೊಡೋದಲ್ಲಿ ಅದನ್ನು ಜೋಪಾನ ಮಾಡೋದು ಅರಣ್ಯ ಇಲಾಖೆ ಕರ್ತವ್ಯ. ಅದನ್ನು ಚೆನ್ನಾಗೇ ಮಾಡಿದ್ದಾರೆ. ನಾವೇನು ಈ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಷ್ಟು ಚೆನ್ನಾಗಿ ಅರಣ್ಯ ಇಲಾಖೆಯವರು ಮತ್ತು ಈಶ್ವರ್ ಸರ್ ಕಂಡ್ರೆ ಅವರು ಹೇಳಿದಂಗೆ ಸ್ಮಾರಕ ಮಾಡ್ತೀವಂತ ಹೇಳಿದರು. ಅದನ್ನು 75 ಭಾಗ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು 25 ಭಾಗ ಒಂದು ರೋಡು, ಒಂದು ಕುಡಿಯೋ ನೀರು, ಒಂದು ಶೌಚಾಲಯ ವ್ಯವಸ್ಥೆ ಮಾಡಿದ್ರೆ ಹೋಗೋ ಬರೋ ಜನಕ್ಕೂ ತುಂಬ ಉಪಯೋಗ ಆಗುತ್ತೆ. ಮತ್ತು ಜನ ಕಂಫರ್ಟಬಲಾಗಿ ಹೋಗಿ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಅರ್ಜುನನ ಅಭಿಮಾನಿಗಳು ಪ್ರೀತಿನ ಹೇಗೆಲ್ಲ ವ್ಯಕ್ತಪಡಿಸ್ತಾರೆ ಅಂದರೆ, ಸಮಾಧಿಗೆ ಅವತ್ತು ಬಂದು ಪುಣ್ಯ ಸ್ಮರಣೆಗೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಸಿಹಿ ಹಂಚಿಕೆ ಕಾರ್ಯಕ್ರಮವೂ ಇತ್ತು. ಅಲ್ಲಿ ಅವ್ರವ್ರ ಕೈಲಿ ಆದಷ್ಟು ಇಷ್ಟಾಗುತ್ತೆ ಅಷ್ಟು ತಗೊಬಂದು ಪಾಪ ಕೊಟ್ಟರು. ನಮ್ಮ ದೇವರು ಅರ್ಜುನ ಅವ್ರ ಫ್ಯಾಮಿಲಿಗೆ ಮತ್ತು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊತೀವಿ ಯಾವಾಗಲೂ. ಆಮೇಲೆ ಪುಣ್ಯ ಸ್ಮರಣೆ ದಿವಸನೇ ಬರಬೇಕಾ, ಮಿಕ್ಕಿದ ದಿವಸ ಹೋಗ್ಬಾರ್ದ ಅಂತ ಹಂಗೇನಿಲ್ಲ. ಹೋಗೋರು ಏನಾದ್ರು ಇದ್ದರೆ ಅಕ್ಕಪಕ್ಕದ ಊರಲ್ಲಿ ಯಾರಾದರೂ ನಿಮ್ಮ ಸ್ನೇಹಿತರು ಯಾರು ಇದ್ದರೆ ಕೇಳ್ಕೊಂಡು ಹೋಗಿ. ಯಾಕೆಂದರೆ ಅಲ್ಲೆಲ್ಲ ಆನೆಗಳ ಹಾವಳಿ ಇದ್ದೇ ಇದೆ, ಅವು ಯಾವಾಗಲೂ ಇದ್ದೇ ಇರ್ತವೆ. ಯಾಕಂದರೆ ಆ ಊರಿನ ಸುತ್ತಮುತ್ತ ನಿಮ್ಗೆ ಗೊತ್ತಿರೋರು ಇದ್ದರೆ ಒಂದು ಇನ್ಫಾರ್ಮೇಷನ್ ತಗೊಂಡು ಹೋಗೋದು ತುಂಬ ಉತ್ತಮ. ಯಾಕಂದರೆ ಗೊತ್ತಿರಲ್ಲ ನಿಮಗೂ, ಅಕಸ್ಮಾತ್ ಹೋದಾಗ ಸಡನ್ನಾಗಿ ಆನೆಗಳು ಬಂದುಬಿಟ್ರೆ ನೀವು ಗಾಬರಿ ಆಗಿಬಿಟ್ಟಿರ. ಆ ಕಾರಣದಿಂದ
ಯಾರ್ದಾರ ಇನ್ಫಾರ್ಮೇಷನ್ ತಗೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಆರಾಮಾಗಿ ಬನ್ನಿ. ಆಮೇಲೆ ಯಾರೇ ಆದರೂ ಯಾವ ದಿನ ಆದರೂ ಬೆಳಿಗ್ಗೆ 10 ಗಂಟೆ ಮೇಲೆ ಸಂಜೆ 4 ಗಂಟೆ ಒಳಗಡೆ ಹೋಗಿ ಬಂದ್ಬಿಡಿ. ಅಲ್ಲಿ ಅವರು ನೋಟಿಸ್ ಹಾಕಿರೋದೇ 10 ಗಂಟೆ ಮೇಲೆ 4 ಗಂಟೆ ಒಳಗೆ ಅಷ್ಟೇ ಹಾಕಿರೋದು. ಯಾಕಂದರೆ 4 ಗಂಟೆ ಮೇಲೆ ಆನೆಗಳು ಸಂಚಾರ ಮಾಡ್ತವೆ ಅಂತ ಅವ್ರಿಗೊಂದು ನಂಬಿಕೆ. ಆ ನಂಬಿಕೆನೇ ಆವಾಗಲೂ ಅರ್ಜುನ ಸತ್ತಾಗಲೂ ಸಹ, ನಾವು ಪುಣ್ಯತಿಥಿಗೆ ಹೋದಾಗಲೂ ಸಹ ಅವರು 4 ಗಂಟೆ ಮೇಲೆ ಜಾಸ್ತಿ ಹೊತ್ತು ಇರಕ್ಕೆ ಬಿಡಲಿಲ್ಲ. ಹೋಗ್ಬಿಡಿ, ಆನೆಗಳು ತಿರುಗಾಡೋ ಜಾಗ ಸಂಜೆ ಆದರೆ ಆನೆಗಳು ತಿರುಗಾಡೋಕ್ಕೆ ಪ್ರಾರಂಭ ಆಡಿದ್ರೆ ನಿಮಗೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ತಾಯಿದ್ರು. ಸೊ ಎಲ್ಲರೂ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ನಾನು ಮತ್ತು ನಮ್ಮ ಸ್ನೇಹಿತರೆಲ್ಲ ಪೂಜೆ ಸಲ್ಲಿಸಿದ ಮೇಲೆ ನನಗೆ ಮುಂದೆ ಬಂದಾಗ ಕಾಣಿಸಿದ್ದೆ ಈ ವೀರ್ಗಲ್ಲು. ಈ ವೀರ್ಗಲ್ಲು ನಮ್ಮ ಬಾಸ್ ತೀರೋದಾಗ ಅದಾದಮೇಲೆ ಪುಣ್ಯ ತಿಥಿ ದಿವಸ ಈ ಕಲ್ಲಿದೆ ಅಂತ ನಮಗೆ ಗೊತ್ತಾಗಿದ್ದು. ಇದು ಆಗಿನ ಕಾಲದಿಂದನೂ ಇದೆ ಅಂತ ತುಂಬ ಜನ ಹೇಳಿದ್ರು. ಅದು ನಮ್ಮ ಅರ್ಜುನನ ಸಮಾಧಿಯಿಂದ ಸ್ವಲ್ಪ ಅಂದರೆ 100 ಮೀಟ್ರ್ ಅಂತರದಲ್ಲೇ ಇದೆ. ನೀವು ಬಂದರೆ ಅರ್ಜುನ ಸಮಾಧಿಯಿಂದ ಮೇಲ್ಗಡೆ ಇರೋ ಜಾಗದಲ್ಲಿ ಅವನ್ನ ನೋಡ್ಬೋದು. ವಿಸಿಟರ್ಸ್ ಬಂದರೆ ತುಂಬ ಕೂರಕ್ಕೆ ಎಲ್ಲ ಬೆಂಚ್ಗಳನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅರಣ್ಯ ಇಲಾಖೆ. ಆ ಅರಣ್ಯ ಈ ಕೆಲಸ ಮಾಡಿದ ಎಲ್ಲರಿಗೂ, ಎಲ್ಲ ಕಾರ್ಮಿಕರಿಗೂ ಮತ್ತು ಅರಣ್ಯ ಅಧಿಕಾರಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟು ಹೇಳ್ತಾ ಎಲ್ಲಿಂದ ನಾವು ಹೊರಡಕ್ಕೆ ಶುರು ಮಾಡ್ತೀವಿ. ಮುಂದಿನ ವರ್ಷ ಪುಣ್ಯಸ್ಮರಣೆಗೆ ಬರೋಕ್ಕಿಂತ ಮುಂಚೆ ಈ ಜಾಗದ ಬದಲಾವಣೆ ಇನ್ನೂ ಚೆನ್ನಾಗಾಗಿರಲಿ ಅಂತ ಎಲ್ಲ ಕೇಳ್ಕೊಳ್ಳೋಣ. ಹಂಗೆ ಹೋಗ್ತಾ ಬಾಕ್ಸ್ ಲೆಫ್ಟ್ ಸೈಡ್ ಕಡೆ ಅರ್ಜುನ ಕಲ್ಲಲ್ಲಿ ಅದನ್ನು ಈಗ ತಾನೇ ಬರಿತಾ ಇದ್ದಾರೆ. ಅದು ಇನ್ನೂ ಪೂರ್ಣ ಆಗಿಲ್ಲ. ಅದು ಪೂರ್ಣ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈಗ ನೋಡ್ತಾ ಇದ್ರೆ ಅದೇ ಕಲ್ಲು. ಓಕೆ, ಎಲ್ಲರಿಗೂ ಬಾಯ್.